ಓಕೆ, ಇನ್ನು ಮಂಡ್ಯದ ರಾಜಕಾರಣಕ್ಕೆ ಬರೋಣ. ಮಂಡ್ಯದಿಂದ ಸುಮಲತಾ ಸ್ಪರ್ಧಿಸದಂತೆ ಪಡೆಯಲು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಸುಮಲತಾರನ್ನ ಭಾವನಾತ್ಮಕವಾಗಿ ಕಟ್ಟಿ ಹಾಕಲು ಜೆಡಿಎಸ್ ಯತ್ನಿಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ನಿಮ್ಮ ಟಿವಿ5 ಗೆ ಲಭ್ಯ ಆಗ್ತಾ ಇದೆ. ಸುಮಲತಾ ಅಂಬರೀಷ್ಗೆ ಜೆಡಿಎಸ್ ನಿಂದ ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದ ಮೂಲಕ ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಪದೇ ಪದೇ ಅಂಬರೀಷ್ ಹೆಸರು ಬಳಸಿ ಪ್ರಶ್ನೆ ಹಾಕ್ತಾ ಇದ್ದಾರೆ ಕಾರ್ಯಕರ್ತರು. ಸುಮಲತಾಗೆ ಕೇಳಿರೋ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗಿವೆ. ಎಸ್ ವೀಕ್ಷಕರೇ, ಮಂಡ್ಯದ ರಾಜಕಾರಣ ತುಂಬಾ ವಿಭಿನ್ನವಾಗಿದೆ ಮತ್ತು ಅಲ್ಲಿ ವ್ಯಕ್ತಿಗತ ರಾಜಕಾರಣವನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ನನ್ನ ಭದ್ರಕೋಟೆ ರೀ, ಇಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ ಅನ್ನುವ ಒಂದು ಮನಸ್ಥಿತಿಯನ್ನ ಹೊಂದಿರುವ ಸಂದರ್ಭದಲ್ಲಿ ಸುಮಲತಾ ಅವರ ಸ್ಪರ್ಧೆ ಅವರಿಗೆ ಒಂಚೂರಲ್ಲ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸಂಗೆ ಕಾಣ್ತಾ ಇದೆ. ಅವರ ಇಚ್ಛೆಯ ರೀತಿಯಲ್ಲಿ ಜೆಡಿಎಸ್ಗೆ ಯಾವುದೇ ರೀತಿಯಾದಂತಹ ಅನುಕೂಲ ಆಗೋದಿಲ್ಲ ಅನ್ನೋದನ್ನ ಅರಿತಂಥವ್ರು ಈಗ ಈ ರೀತಿಯಾದಂತಹ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಜೆಡಿಎಸ್ ಕಾರ್ಯಕರ್ತರು ಸುಮಲತಾಗೆ ಕೇಳಿರೋ ಪ್ರಶ್ನೆಗಳಾದ್ರೂ ಏನು ಅನ್ನೋದನ್ನ ಗಮನಿಸೋಣ. ಪ್ರಶ್ನೆ 1, ಅಂಬರೀಷ್ ಅಣ್ಣ ನನ್ನ ಕುಟುಂಬಸ್ಥರನ್ನ ರಾಜಕೀಯಕ್ಕೆ ಕರೆತರಲ್ಲ ಅಂದಿದ್ರು, ಅವರ ಮಾತಿಗೆ ನೀವು ಕಿಂಚಿತ್ತು ಬೆಲೆ ಕೊಡೋದಿಲ್ವಾ ಸುಮಲತಾ ಅಕ್ಕ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಇದು ಒಂದು ಪ್ರಶ್ನೆ, ಅವರ ಮಾತಿಗೆ ನೀವು ಕಿಂಚಿತ್ತು ಬೆಲೆ ಕೊಡೋದಿಲ್ವಾ ಅನ್ನುವ ಹೇಳೋದ್ರ ಮೂಲಕ ಭಾವನಾತ್ಮಕವಾಗಿ ಅವರನ್ನ ಕುಗ್ಗಿಸುವ ಕೆಲಸ ಆಗ್ತಾ ಇದೆ. ಪ್ರಶ್ನೆ 2, ಕಳೆದ ಚುನಾವಣೆಯಲ್ಲಿ ಅಂಬರೀಷ್ ಅಣ್ಣ ಚುನಾವಣೆಯಿಂದ ದೂರ ಉಳಿದಿದ್ರು. ಎಸ್, ಸೋ ವಾಟ್ ಅನ್ನುವ ಪ್ರಶ್ನೆ ಈಗ ಕೇಳಬಹುದು. ನೋಡೋಣ ಸುಮಲತಾ ಅವರ ರಿಯಾಕ್ಷನ್ಸ್ ಇದಕ್ಕೆ ಯಾವ ರೀತಿ ಇರಬಹುದು ಅಂತ ಹೇಳಿ. ಮತ್ತು ಬಿ ಫಾರಂ ಮನೆ ಬಾಗಿಲಿಗೆ ಬಂದರೂ ಕೂಡ ಚುನಾವಣೆಯಿಂದ ದೂರ ಉಳಿದಿದ್ರು. ಅಂಬರೀಷ್ ಅವರ ಆ ನಡೆ ಮರೆತು ಹೋಯ್ತಾ ಸುಮಲತಾ ಅಕ್ಕ ಅನ್ನುವ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಪ್ರಶ್ನೆ, ಅಂಬರೀಷ್ ಅವರಿಗೆ ಬೇಡವಾದ ರಾಜಕೀಯ ನಿಮಗೆ ಯಾಕೆ? ಮಂಡ್ಯ ಜನರ ಋಣ ತೀರಿಸೋಕೆ ರಾಜಕೀಯನೇ ಬೇಕಾ? NGO ಸಂಸ್ಥೆ ತೆರೆದು ಮಂಡ್ಯ ಜನತೆಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ವಾ? ಅಂಬರೀಷ್ ನಿಧನರಾದಾಗ ಮಂಡ್ಯ ಜನರಿಗೆ ಅಂತಿಮ ದರ್ಶನ ಮಾಡಿಸಿದ್ರು. ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ಅಂಬರೀಷ್ ಅಭಿಮಾನಿಯಂತೆ ನಡೆದುಕೊಂಡಿದ್ರು. ಇದನ್ನ ನೀವು ಮರೆತರು ಮಂಡ್ಯ ಜನ ಮರೆಯೋದಿಲ್ಲ ಸುಮಲತಾ ಅಕ್ಕ. ಅಂಬರೀಷ್ ಹೆಸರಿನಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಕಟ್ಟಬೇಕು ಅಂತ ಕುಮಾರಣ್ಣನ ಗೆಲ್ಲಿಸ್ಬೇಕು, ಅಣ್ಣನ ಅಗಲಿಕೆಯನ್ನೇ ಬಂಡವಾಳ ಮಾಡಿಕೊಂಡ ನಿಮ್ಮನ್ನ ಗೆಲ್ಲಿಸಬೇಕು ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದು JDS ಕಾರ್ಯಕರ್ತರ ಪ್ರಶ್ನೆಗಳು. ಆದರೆ ಇದಕ್ಕೆ ಚೆನ್ನಾಗಿ ಉತ್ತರ ಕೊಡುವಂಥ ತಾಕತ್ತು ಅವ್ರಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂತ ಹೇಳಿದ್ರೆ ರಾಜಕೀಯ ಅಂತ ಹೇಳಿದ್ರೆ ಎಲ್ಲ ಸವಾಲುಗಳು ಇದ್ದೇ ಇರುತ್ತವೆ ಅನ್ನೋದನ್ನ ಅವರು ಮುಂಚೆನೆ ಅರ್ತಿರ್ತಾರಾ ಇಲ್ವಾ ಅನ್ನುವ ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತವೆ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಅಷ್ಟೇ ಸಮಬಲದ ಒಂದು ಸಹಕಾರ ಸಿಗ್ತಾ ಇರುವ ಸೂಚನೆಯನ್ನ ಅರಿತಂಥ ಸುಮಲತಾ ನಾನು ರಾಜಕೀಯ ಪ್ರವೇಶ ಮಾಡೋದಾದ್ರೆ ಅದು ಮಂಡ್ಯ ಕ್ಷೇತ್ರದಿಂದ ಮಾತ್ರ ಅನ್ನುವ ಮಾತುಗಳನ್ನ ಆಡಿದ್ರು. ಹೀಗಾಗಿ ಈಗ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಉಂಟಾಗ್ತಾ ಇದೆ.